ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ. ಕಾಲಲಿ ಪಾದುಕ ಕೈಯಲ್ಲಿ ದಂಡ, ಕಾಲಲಿ ಪಾದುಕ ಕೈಯಲ್ಲಿ ದಂಡ. ಬಾಲರವಿಯ ಕಳೆಯ ಬಾಲರವಿಯ ಕಳೆಯ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ. ನಮಸ್ಕಾರ ವೀಕ್ಷಕರೇ, ಇಂದು ಸಿಖ್ಖರ ಗುರುವಾದ ನಾನಕರ ವಿಷಯವನ್ನು ನಾವು ಇವತ್ತು ತಿಳ್ಕೊತಾ ಇದ್ದೀವಿ. ಅದರ ವಿಷಯ ಇವತ್ತು ನಾನಕ ಝರ ಅಂತ. ನಾನಕರು ಒಂದು ಝರಿಯನ್ನು ಸ್ಥಾಪನೆ ಮಾಡ್ತಾರೆ ನೀರಿಗೋಸ್ಕರ. ಆ ವಿಷಯ ಇವತ್ತು ನಾವು ತಿಳ್ಕೊತಾ ಇದ್ದೀವಿ. ಸಿಖ್ ಸಂಪ್ರದಾಯದ ಪ್ರವರ್ತಕ ಶ್ರೀ ಗುರುನಾನಕ್ ಪಾದಧೂಳಿನಿಂದ ಪಾವನಗೊಂಡ ಐತಿಹಾಸಿಕ ಪುಣ್ಯಕ್ಷೇತ್ರ ಬೀದರ್ ಬಳಿ ಇದೆ. ಬೀದರ್ ಬಳಿ ಒಂದು ಸಿಖ್ ಸಂಪ್ರದಾಯದ ಪ್ರವರ್ತಕರಾದ ಶ್ರೀ ಗುರುನಾನಕರ ಪಾದಧೂಳಿನಿಂದ ಪಾವನಗೊಂಡ ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರ ಬೀದರ ಬಳಿ ಇದೆ. ಅದನ್ನು ಅವರು ಜನಿಸಿದ್ದು ಪಂಜಾಬಿನ ತಳವಂಡಿಯಲ್ಲಿ. ಪಂಜಾಬ್ ಅಂತ ಪಾಕಿಸ್ತಾನದ ಹತ್ರ ಇರುತ್ತದೋ ಅಲ್ಲಿ ತಳವಂಡಿ ಅನ್ನೋ ಒಂದು ಹಳ್ಳಿಯಲ್ಲಿ 1469 ಕಾರ್ತಿಕ ಪೌರ್ಣಿಮೆಯಂದು ಜನಿಸ್ತಾರೆ ಅವರು. ಪಾಕಿಸ್ತಾನದ ಲಾಹೋರಿನ ದಕ್ಷಿಣದಲ್ಲಿ 40 ಮೈಲಿ ದೂರದಲ್ಲಿರುವ ಅವರ ಜನ್ಮಸ್ಥಳ ತಳವಂಡಿಯನ್ನು ಈಗ ನೌಕಾನ ಸಾಹೇಬ ಎಂದು ಕರೆಯುತ್ತಾರೆ. ಅವತ್ತು ಅಲ್ಲಿ ಹುಟ್ಟಿದ್ದವರು. ಪಾಕಿಸ್ತಾನದಲ್ಲಿದೆ ತಳವಂಡಿ ಅನ್ನೋದು. ಇವತ್ತು ಅದನ್ನು ನೌಕಾನ ಸಾಹೇಬ ಅಂತ ಅದರ ಹೆಸರನ್ನ ಕರೀತಾರೆ. ತಾವು ರಾಮಪುತ್ರನಾದ ಲವಣ ವಂಶಜರು ಎಂದು ನಾನಕರ ಕುಟುಂಬದವರ ನಂಬಿಕೆ. ಅವ್ರ ನಂಬಿಕೆ ಏನಪ್ಪ ಅಂದರೆ ಶ್ರೀರಾಮನ ಮಗನಾದ ಲವಣ ವಂಶಜರು ನಾವು ಅಂತ ನಂಬಿಕೆ ಅವರಿಗಿದೆ. ನಾನಕರು ದೈವಿ ಪುರುಷರು, ಅವರು ದೈವಾಂಶ ಸಂಭೂತರು ಅನ್ನೋ ಭಾವನೆ ಆ ಜನಾಂಗಕ್ಕೆ ಇದೆ. ಅವರು ಜನಿಸುತ್ತಲೇ ಅಂಧಕಾರ ಅಡಿದು ಜಗತ್ತಿಗೆ ಬೆಳದಿಂಗಳು ಹರಡಿತು. ಅವರ ಹುಟ್ಟಿದ ತಕ್ಷಣ ಕತ್ತಲೆ ಹೋಗಿ ಜಗತ್ತಿಗೆ ಬೆಳದಿಂಗಳಂತ ಬೆಳಕು ಬರುತ್ತೆ ಎಂದು ಭಾಯಿ ಗುರುದಾಸ್ ಹೇಳಿದ್ದಾರೆ. ಅಂದರೆ ಸಹೋದರರು ಅನ್ನೋ ಭಾಯಿ ಗುರುದಾಸ್ ಹೇಳಿದ್ದಾರೆ. ಬಾಲ್ಯದಲ್ಲೇ ಅವರು ಅಲೌಕಿಕ ವ್ಯಕ್ತಿತ್ವವನ್ನು ಪಡೆದಿದ್ದರು. ಅಲೌಕಿಕ ಅಂದರೆ ಲೌಕಿಕವಲ್ಲದ್ದು ಯಾವುದೋ ಒಂದು ಶಕ್ತಿಯನ್ನು ಅವರು ಪಡ್ಕೊಂಡಿರ್ತಾರೆ. ಬಾಲಕನಿಗೆ ಆಟ ಪಾಠಗಳಲ್ಲಿ ಆಸಕ್ತಿ ಇರಲಿಲ್ಲ. ಎಲ್ಲ ಮಕ್ಕಳು ಆಟ ಆಡಬೇಕು, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗಬೇಕು ಅಂದರೆ ಅವ್ರಿಗೆ ಯಾವುದು ಇಷ್ಟ ಆಗ್ತಿರ್ಲಿಲ್ಲ. ಅವರೇನು ಮಾಡೋರು, ಭಗವದ್ಧ್ಯಾನ ಮತ್ತು ಸಾಧು ಸಂತರ ಉಪದೇಶಗಳನ್ನು ಕೇಳುವುದರಲ್ಲಿ ತನ್ಮಯತೆ ಇತ್ತು. ಎಲ್ಲೆಲ್ಲಿ ಪ್ರವಚನ ಆಗುತ್ತೆ ಅಲ್ಲೆಲ್ಲ ಸಾಧು ಸಂತರ ಉಪದೇಶಗಳನ್ನು ಕೇಳ್ತಾ ಕೂತಿರೋದು, ಅದರಲ್ಲೇ ತನ್ಮಯತೆ ಇರ್ತಿತ್ತು ಅವರಿಗೆ. ಲೌಕಿಕ ಶಿಕ್ಷಣ ಪಡೆಯುವಾಗಲೂ ಅದು ನಿರರ್ಥಕ ಎಂಬ ಭಾವನೆ ಆತನಲ್ಲಿತ್ತು.
ಇದ್ಯಾವುದಕ್ಕೆ ಈ ಶಿಕ್ಷಣ, ಲೌಕಿಕ ಶಿಕ್ಷಣ ಬೇಡ ಅನ್ನೋದೇ ಅವರ ಮನಸ್ಸಲ್ಲಿ, ಇದೆಲ್ಲ ನಿರರ್ಥಕ ಅನ್ನೋ ಭಾವನೆ ಅವರಲ್ಲಿ ಮೂಡಿತ್ತು. ಈ ಕುರಿತು ಅವನು ಒಂದು ಕಡೆ ಹೀಗೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಹೇ ಚಿತ್ರರೂಪಿ ಲೇಖಕ, ಮೋಹವನ್ನು ಭಸ್ಮಗೊಳಿಸಿ, ಈ ಮೋಹವನ್ನು ಸುಟ್ಟುಬಿಡು. ಯಾವುದರಿಂದ? ಧ್ಯಾನ ಶಕ್ತಿಗಳಿಂದ ಈ ಮೋಹವನ್ನು ಭಸ್ಮಗೊಳಿಸಿ ತ್ಯಾಗರೂಪದ ಮಾಯೆಯನ್ನು, ತ್ಯಾಗ ರೂಪದ ಶಾಯಿಯನ್ನು ಮಾಡು. ಅಂದರೆ ಲೇಖನಕ್ಕೆ ಬೇಕಾಗುವಂಥ ಇಂಕು ಅಂತ ಹೇಳ್ತಾರೆ. ತ್ಯಾಗ ರೂಪದ ಶಾಯಿಯನ್ನು ಮಾಡು. ಬಳಿಕ ಬುದ್ಧಿರೂಪಿ ಕಾಗದದ ಮೇಲೆ ಪ್ರೇಮರೂಪಿ ಲೇಖನಿಯಿಂದ ಸತ್ಯ ಸಂಗತಿಗಳನ್ನು ಬರೆದ ಅನ್ನೋ ಹೇಳಿಕೆನ, ಬುದ್ಧಿರೂಪಿ ಕಾಗದದ ಮೇಲೆ ಪ್ರೇಮ ರೂಪದ ಲೇಖನಿಯಿಂದ ಸತ್ಯ ಸಂಗತಿಗಳನ್ನು ಬರಿಬೇಕಂತೆ. ಮುಂದೆ ಪಂಡಿತ ವಜ್ರನಾಥ ಶರ್ಮರಿಂದ ಸಂಸ್ಕೃತವನ್ನು ಮೌಲಾನಾ ಕುತ್ಬುದ್ದೀನನಿಂದ ಫಾರ್ಸಿ ಭಾಷೆಯನ್ನು ಕಲಿತು ಗೃಹಸ್ಥರಾದರು. ಮುಂದೆ ಏನು ಮಾಡ್ತಾರೆ? ಪಂಡಿತರ ವಜ್ರನಾಥ ಅಂತ ಇರ್ತಾರೆ, ವಜ್ರನಾಥ ಶರ್ಮರಿಂದ ಸಂಸ್ಕೃತವನ್ನು ಕಲಿತಾರೆ. ಮೌಲಾನಾ ಕುತುಬುದ್ದೀನನಿಂದ ಪಾರ್ಸಿ ಭಾಷೆಯನ್ನು ಕಲಿತು ಮುಂದೆ ಅವರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಮತಭೇದಗಳನ್ನು, ಮೇಲು ಕೀಳುಗಳನ್ನು ಖಂಡಿಸಿ ಓರ್ವ ಪರಮಾತ್ಮನ ಮಕ್ಕಳಂತೆ ಬದುಕು ನಡೆಸುವ ಸಂದೇಶ ಅವರು ನೀಡಿದರು. ಮೇಲು ಕೀಳು ಅನ್ನೋದು ಬೇಡ, ಮತಭೇದ ಬೇಡ, ಎಲ್ಲರೂ ದೇವರ ಮಕ್ಕಳು ಅಂತಲೇ ನಾವು ನಡಿಬೇಕು ಅನ್ನೋ ಸಂದೇಶವನ್ನು ಜನಕ್ಕೆ ಅವರು ನೀಡ್ತಾರೆ. ಈ ಕರೆಯೊಂದಿಗೆ ನಾಡಿನ ದಿವ್ಯ ಕ್ಷೇತ್ರಗಳ ದರ್ಶನಾರ್ಥ ಪ್ರವಾಸ ಹೊರಟರು. ಇದಕ್ಕಾಗಿ ಧರ್ಮ ಪ್ರಚಾರಕ್ಕೆ ದಿವ್ಯ ಕ್ಷೇತ್ರಗಳಿಗೆ ಅವರು ಪ್ರವಾಸ ಹೊರಡ್ತಾರೆ. ಹೆಚ್ಚು ಕಡಿಮೆ ಭಾರತದ ಎಲ್ಲ ರಾಜ್ಯಗಳಲ್ಲಿನ ತೀರ್ಥಕ್ಷೇತ್ರಗಳನ್ನು ಅವರು ಸಂದರ್ಶಿಸಿದ್ದಾರೆ. ಎಲ್ಲ ಕಡೆಗೂ ಹೋಗಿ ಧರ್ಮ ಪ್ರಚಾರನ ಮಾಡ್ತಾರೆ. ಎಲ್ಲರೂ ಒಂದೇ ಮಕ್ಕಳಾಗಿ ಇರಬೇಕು ಅನ್ನೋದು. 1511ರಲ್ಲಿ ದಕ್ಷಿಣ ಭಾರತದ ತೀರ್ಥಯಾತ್ರೆಗೆ ಬಂದವರು 1511ರಲ್ಲಿ ದಕ್ಷಿಣ ಭಾರತಕ್ಕೆ ತೀರ್ಥಯಾತ್ರೆಗೆ ಅಂತ ಬರ್ತಾರೆ. ನಾಗಪುರ, ನಾಂದೇಡ, ಭಾಗ್ಯನಗರಗಳ ಮೂಲಕ ಬೀದರ್ ತಲುಪಿದರು. ನಾಗ್ಪುರ, ನಾಂದೇಡ, ಭಾಗ್ಯನಗರಗಳ ಮೂಲಕ ಬೀದರ್ನ ತಲುಪ್ತಾರೆ. ನಗರದ ಹೊರವಲಯದಲ್ಲಿ ಗುಡ್ಡದ ಕಿಬ್ಬಿಯಲ್ಲಿದ್ದ ಪ್ರಶಾಂತ ಜಾಗವೊಂದು ಅವರ ಮನಸ್ಸನ್ನು ಆಕರ್ಷಿಸಿತು. ಗುಡ್ಡದ ಮೇಲೆ ಒಂದು ಸಂಧಿಯಲ್ಲಿ ಇದ್ದಂಥ ಒಂದು ಪ್ರಶಾಂತ ಜಾಗ ಅವರ ಮನಸ್ಸನ್ನು ಆಕರ್ಷಣೆ ಮಾಡುತ್ತೆ. ಆ ಭಾಗದಲ್ಲಿ ಪ್ರಸಿದ್ಧ ಪೀರರಾಗಿದ್ದ ಜಲಾಲುದ್ದೀನ್ ಮತ್ತು ಯಾಕೂಬ್ ಎಂಬುವರು ಅಲ್ಲಿ ವಾಸವಾಗಿದ್ದರು. ಇಬ್ಬರು ಸನ್ಯಾಸಿಗಳು, ಅಂದರೆ ಮುಸ್ಲಿಂ ಸನ್ಯಾಸಿಗಳು ಅಲ್ಲಿ ವಾಸವಾಗಿರ್ತಾರೆ. ಜಲಾಲುದ್ದೀನ್ ಮತ್ತು ಯಾಕೂಬ್ ಅನ್ನೋರು ಅಲ್ಲಿಗೆ ಅವರು ಬರ್ತಾರೆ. ದೇವರು ಧರ್ಮಗಳ ಕುರಿತು ನಾನಕರೊಂದಿಗೆ ಅವರು ಚರ್ಚಿಸಿದರು. ದೇವರು ಮತ್ತು ಧರ್ಮದ ಕುರಿತು ಇವರು ಚರ್ಚೆ ಮಾಡ್ತಾರೆ. ಇವರಿಬ್ಬರೂ ಪೀರರಿಬ್ಬರು ವಾದದಲ್ಲಿ ಸೋತು ನಾನಕರ ಶಿಷ್ಯರಾದರು. ಇವರಿಗೆ ಗುರುನಾನಕ್ ಅಂತ ಇರುತ್ತೆ, ಅವರ ಶಿಷ್ಯರಾಗ್ತಾರೆ ಇವರಿಬ್ಬರು. ಈ ಪ್ರದೇಶದಲ್ಲಿ ಸಿಹಿ ನೀರಿಗೆ ಅಭಾವವಿತ್ತು. ಕುಡಿಯೋ ನೀರಿಗೆ ಭಾರಿ ತುಂಬ ಕಷ್ಟಪಡ್ತಿದ್ರು ಜನ. ಸುತ್ತಲ ಗ್ರಾಮಗಳಲ್ಲಿ ನೀರಿಗಾಗಿ ಪರದಾಟ. ಜನರ ಸಂಕಟದಿಂದ ಸಂತರ ಮನ ನೊಂದಿತು. ಗುರುನಾನಕರಿಗೆ ಅವ್ರ ಈ ಕಷ್ಟ ನೋಡಿ ತುಂಬ ನೊಂದುಕೊಳ್ತಾರೆ.
ಕಾಲ ಕೆಳಗೆ ಬೆಟ್ಟದ ಬುಡವನ್ನು ಮೆಟ್ಟಿದರು. ಕಾಲಿಂದ ಒಂದು ಬೆಟ್ಟನ ಮೆಟ್ಟುತ್ತಾರೆ. ಅದರಿಂದ ಕೂಡಲೇ ಒಣ ನೆಲ ಬಾಯಿ ಬಿಟ್ಟು ಸಿಹಿ ನೀರಿನ ಬುಗ್ಗೆಯೊಂದು ಪಾತಾಳ ಗಂಗೆಯಂತೆ ಹೊರಹೊಮ್ಮಿತು. ಅವರ ಕಾಲು ಕೆಳಗೆ ಒಂದು ಬೆಟ್ಟದ ಬುಡ ಇರುತ್ತೆ, ಅದನ್ನು ಮೆಟ್ಟುತ್ತಾರೆ. ಅಲ್ಲಿ ಸಿಹಿ ನೀರಿನ ಬುಗ್ಗೆ ಒಂದು ಪಾತಾಳ ಗಂಗೆಯಂತೆ ಹೊರಗೆ ಬರುತ್ತೆ. ಈ ಧಾರೆಯೇ ಅಂದಿನಿಂದ ನಾನಕ ಝರ ಎಂಬ ಹೆಸರಿನಿಂದ ಹರಿಯುತ್ತಿದೆ. ಅವತ್ತಿಂದ ಇವತ್ತುವರೆಗೂ ನಾನಕ ಝರ ಅಂತ ಕರೀತಾರೆ ಅದನ್ನು. ಇನ್ನೊಂದು ಅಭಿಪ್ರಾಯದಂತೆ ಈ ನೀರಿನ ಝರಿ ಮೊದಲಿನಿಂದಲೂ ಇತ್ತು. ಆ ನೀರಿನ ಸಿಹಿ ಮತ್ತು ಸುತ್ತಲ ಹಸುರಿನ ತಂಪು ನಾನಕರನ್ನು ಆ ಸ್ಥಳಕ್ಕೆ ಕರೆಯಿತು. ಅದು ಇವರನ್ನು ಕರೆಯುತ್ತೆ ಅನ್ನೋ ಆ ಭಾವನೆ ಅಲ್ಲಿ ಬರುತ್ತೆ. ಸುತ್ತಲ ನೀರಿನ ತಂಪು ಅವರ ಮನಸ್ಸಿಗೆ ತುಂಬ ಹಿಡಿಸಿರುತ್ತೆ. ಆ ಸ್ಥಳಕ್ಕೆ ಅದನ್ನು ಜಾಗನೇ ಕರೀತು ಅನ್ನೋ ಮನೋಭಾವನೆ ಕೆಲವು ಜನಗಳಲ್ಲಿ ಇದೆ. ಕೆಲ ಕಾಲ ಅವರು ಅಲ್ಲಿ ನೆಲೆಸಿದರು. ಕೆಲವು ದಿನ ಅಲ್ಲೇ ಅವರು ಇರ್ತಾರೆ. ಆ ಪ್ರದೇಶದಲ್ಲಿ, ಬೀದರಲ್ಲಿ ಜನರಿಗೆ ಧರ್ಮೋಪದೇಶ ಮಾಡಿದರು. ಅವರ ಸಾನ್ನಿಧ್ಯಗಳಿಂದ ಪುನೀತಗೊಂಡ ಆ ಜಲಧಾರೆ ನಾನಕ್ ಝರ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಏನೇ ಇರಲಿ, ಈ ಪ್ರದೇಶವು ಈ ಮಹಿಮಾನ್ವಿತರ ಚರಣಸ್ಪರ್ಶದಿಂದ ಪಾವನವಾಗಿದೆ. ಈ ಜಾಗ ಇವರ ಚರಣಸ್ಪರ್ಶದಿಂದ ಪಾವನಗೊಂಡಿದೆ. ಮತ್ತು ಒಂದು ನಾನಕ ಝರಿ ಅನ್ನೋ ಕ್ಷೇತ್ರನೂ ಆಗಿದೆ. ಈ ತೀರ್ಥ ರುಚಿಕರವಷ್ಟೇ ಅಲ್ಲ, ಆರೋಗ್ಯಕರವೂ ಹೌದು. ತುಂಬ ಸಿಹಿ ನೀರು ಒಂದೇ ಅಲ್ಲ, ಅದು ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಗುರುನಾನಕರು ಇಲ್ಲಿಂದ ಮುಂದೆ ರಾಮೇಶ್ವರದ ಮೂಲಕ ಶ್ರೀಲಂಕೆಗೆ ತೆರಳಿದರು. ಇಲ್ಲಿಂದ ರಾಮೇಶ್ವರದ ಮೂಲಕ ಶ್ರೀಲಂಕಾಗೆ ಹೋಗ್ತಾರೆ. ವಾಪಸ್ ಹೋಗುವಾಗ ಮೈಸೂರು, ಶೃಂಗೇರಿ, ಪಂಚವಟಿ, ಬರೋಡ ಇತ್ಯಾದಿ ಅನೇಕ ಕ್ಷೇತ್ರಗಳಿಗೆ ಸಂದರ್ಶನ ನೀಡಿದ್ದಾರೆ. ಈ ರೀತಿ ದೀರ್ಘ ಪ್ರವಾಸದ ಬಳಿಕ 1515ರಲ್ಲಿ ತಲವಂಡಿಗೆ ತಲುಪಿದರು. ಮತ್ತೆ ಅವರು 1515ರಲ್ಲಿ ತಲವಂಡಿಗೆ ಮತ್ತೆ ಹೋಗ್ತಾರೆ. 1969ರ ನವೆಂಬರ್ 23ರಂದು ಕಾರ್ತಿಕ ಹುಣ್ಣಿಮೆಯಂದು ನಾನಕ್ ಝರಾನಲ್ಲಿ ಸಂತ ನಾನಕ ದೇವರ ಪಂಚಮ ಶತಾಬ್ದಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಅದು ಇವರಿಗಿಂತ ಹಿಂದೆ ಇದ್ದವ್ರದ್ದು ವಿಜೃಂಭಣೆ ಉತ್ಸವ ನಡೆಯುತ್ತೆ. 1969ರಲ್ಲಿ 23 ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆಯಿಂದ ನಡೆಯುತ್ತೆ. ನಡೆದಾಗ ಏನಕ್ಕೆ ಅವರೇನು ಮಾಡ್ತಾರೆ, ವಿಜೃಂಭಣೆ ನಡೀತಿರುತ್ತೆ. ಈ ಹಿಂದೆ ಬಂದ 4 ಶಾಬ್ದಿಗಳನ್ನು ಅಲ್ಲಿ ಆಚರಿಸಲಾಗಿರಲಿಲ್ಲ. ಅಲ್ಲಿ ಹಿಂದೆ ಇದ್ದವ್ರದ್ದೆಲ್ಲ ಯಾರ್ದು ಗುರುಗಳದ್ದು ಮಹೋತ್ಸವ ಆಚರಿಸಿರಲಿಲ್ಲ. ಅದಕ್ಕೊಂದು ದುಃಖದ ಇತಿಹಾಸವಿದೆ, ಅದಕ್ಕೊಂದು ನಿದರ್ಶನ ಇದೆ. 1969ರಲ್ಲಿ ಆಚರಿಸಲಾದ ಸಮಾರಂಭದ ಹಿಂದೆ ಒಂದು ಪರಾಕ್ರಮದ ಇತಿಹಾಸವಿದೆ. ಅದಕ್ಕೆ ಒಂದು ಇತಿಹಾಸ ಪರಾಕ್ರಮದ ಒಳಪಟ್ಟಿದೆ. ಅದನ್ನು ಹೇಳ್ತಾರೆ. ಗುರುನಾನಕರ ವಾಸ್ತವ್ಯದಿಂದ ಈ ಕ್ಷೇತ್ರ ಪವಿತ್ರವಾದದ್ದೇನೋ ಸತ್ಯ. ಇದು ಕ್ಷೇತ್ರ ಪವಿತ್ರ ಅಂತೂ ಆಗಿದೆ, ಅದಂತೂ ಸತ್ಯ. ಯಾತ್ರಿಕರು ಬಂದು ಹೋಗುತ್ತಿದ್ದುದು ನಿಜ. ಯಾತ್ರಿಕರು ಕೂಡ ಬಂದು ಹೋಗ್ತಾ ಇರ್ತಾರೆ. ಆದರೆ ಈ ಪ್ರದೇಶದ ಆಕ್ರಮಣಕಾರಿ ಮಹಮ್ಮದಿಯರ ಕೈಯಲ್ಲೇ ಉಳಿದಿತ್ತು. ಈ ಅಧಿಕಾರ ಮುಸ್ಲಿಮರ ಕೈಯಲ್ಲೇ
ನಡೀತಾ ಇತ್ತು. ಸಿಖ್ಖರಾಗಲಿ ಇತರ ಪಂಥೀಯರಾಗಲಿ ಅಲ್ಲಿಗೆ ಹೋಗಿ ಬರಬೇಕಾದರೆ 108 ವಿಘ್ನಗಳು. ಎಲ್ಲಿಗೆ ಅವರ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಅನೇಕ ತೊಂದರೆಗಳು ಎದುರಿಸಬೇಕಾಗಿತ್ತು, ಆತಂಕಗಳು. ಬೀದರ್ ಹೈದರಾಬಾದಿನ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಬೀದರು ನಿಜಾಮನ ಕೈಯಲ್ಲಿತ್ತು. ಅಂದರೆ ಹೈದರಾಬಾದಲ್ಲಿದ್ದವನು ಅದನ್ನು ತನ್ನ ಆಡಳಿತಕ್ಕೆ ಇಟ್ಕೊಂಡಿದ್ದ. ಆದ್ದರಿಂದ ಬೀದರಿನ ಇನ್ನೂ ಅನೇಕ ಶ್ರದ್ಧಾ ಕೇಂದ್ರಗಳು ಮುಸ್ಲಿಮರ ಹಿಡಿತದಲ್ಲಿದ್ದವು. ಮುಸ್ಲಿಮರ ಕೈಯಲ್ಲೇ ಅವೆಲ್ಲ ಇತ್ತು. ನಾನಕ ಝರ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ, ಅದು ಕೂಡ ಅವನಿಗೆ ಸೇರಿತ್ತು. 1830ರಲ್ಲಿ ಆಗಿನ ನಿಜಾಮನು ಪಂಜಾಬಿನ ದೊರೆ ರಣಜಿತ್ ಸಿಂಗನಿಂದ ಸೈನಿಕ ನೆರವು ಕೋರಿದನು. ಆ ಕಾಲಕ್ಕೆ ರಣಜಿತ್ ಸಿಂಗನ ಸೈನ್ಯದ ಸಹಾಯ ಕೇಳ್ತಾನೆ ನಿಜಾಮ. ಪಂಜಾಬಿನಿಂದ ಹೈದರಾಬಾದಿಗೆ ಬಂದ ಫೌಜಿನ್ ಒಂದು ಭಾಗ ಬೀದರ್ಗೆ ರವಾನೆಯಾಯಿತು. ಒಂದು ಸೈನ್ಯದ ಭಾಗ ಅವನಿಗೆ ಕಳಿಸ್ತಾನೆ. ಸ್ಥಳೀಯ ಹಿಂದೂಗಳಿಂದ ಸಿಖ್ ಸೈನಿಕರಿಗೆ ನಾನಕ ಝರಾದ ಸಂಗತಿ ತಿಳಿಯಿತು. ಸಂಗತಿ ತಿಳಿದಿರುತ್ತೆ ಹಿಂದೂಗಳಿಗೆ. ಅವರ ಹೃದಯ ಅರಳಿತು. ಇನ್ನೂ ಇವ್ರಿಗೆ ಈ ಕೆಲಸ ಆಗುತ್ತೆ ಇವರಿಂದ ಅಂತ. ಈ ಕ್ಷೇತ್ರದ ಕುರಿತು ಕೇಳಿದ್ದರೇ ವಿನ ನೋಡಲು ಸಾಧ್ಯವಾಗಿರಲಿಲ್ಲ. ಬರೀ ಕೇಳಿದ್ರು ಅಷ್ಟೇ ಜನ, ಅಲ್ಲಿ ಯಾವುದು ಏನು ಅಂತ ನೋಡಿರಲಿಲ್ಲ. ಅವರು ಝರಾ ಸಂದರ್ಶನಕ್ಕೆ ಹೋದರು. ಆ ನೀರಿನ ಸಣ್ಣ ಝರಿಯದು, ಅದು ಸಂದರ್ಶನಕ್ಕೆ ಎಲ್ಲರೂ ಹೋಗ್ತಾರೆ. ಆಗ ಅಲ್ಲಿದ್ದ ಮುಸಲ್ಮಾನರು ಇವರ ಮೇಲೆ ಕೈ ಮಾಡಿದರು. ಘರ್ಷಣೆ ಹೋರಾಟದ ರೂಪ ತಳೆಯಿತು. ಎರಡು ಕಡೆ ಅನೇಕರು ಪ್ರಾಣ ತೆತ್ತರು. ನಿಜಾಮ ಸರಕಾರ ಸಿಖ್ ಫೌಜರನ್ನು ಬೇರೆ ಸ್ಥಳಕ್ಕೆ ವರ್ಗಾಯಿಸಿತು. ಸಿಖ್ ಸೈನ್ಯವನ್ನು ಬೇರೆ ಕಡೆ ಕಳಿಸ್ಬಿಡ್ತಾನೆ ಆ ನಿಜಾಮ. ಮುಸಲ್ಮಾನರು ನಾನಕ ಝರಾಕ್ಕೆ ಚಶ್ಮೆ ಮಹಾಬಾದ್ ಎಂದು ಹೆಸರಿಟ್ಟು ತಮ್ಮ ಅಧಿಕಾರವನ್ನು ಮುಂದುವರಿಸಿದರು. ಹೆಸರು ಬೇರೆ ಮಾಡಿದ್ರು, ತಮ್ಮ ಅಧಿಕಾರನ ಮುಂದುವರಿಸಿದರು. 1880ರಲ್ಲಿ ಮತ್ತೊಮ್ಮೆ ಇಂತಹದೇ ಘಟನೆ ನಡೆಯಿತು. 1948ರಲ್ಲಿ ರಾಜಕಾರರ ದಂಗೆಯನ್ನು ನಡೆಗಿಸಲು, ಅಂದರೆ ರಾಜರ ದಂಗೆ ನಡೆಗಿಸಬೇಕಾದ್ರೆ ಭಾರತ ಸರ್ಕಾರ ಪೊಲೀಸ್ ಕಾರ್ಯಾಚರಣೆ ನಡೆಸಿತು. ಆಗ ಬೀದರಿನ ಕೆಲವು ನಾಗರಿಕ ಮುಖಂಡರು ಹೈದರಾಬಾದಿನಲ್ಲಿದ್ದ ಸಿಖ್ಖರಿಗೆ ನಾನಕ ಝರ ಮುಕ್ತಗೊಳಿಸಲು ಇದೀಗ ಒಳ್ಳೆ ಸಮಯ ಎಂಬ ಸಂದೇಶವನ್ನು ಕಳುಹಿಸಿದರು. ಸಿಖ್ಖರಿಗೆ ಈಗ ನೀವು ಝರಾನ ನಿಮ್ಮಂತೆ ಮಾಡ್ಕೋಬೋದು ಅನ್ನೋ ಸಂದೇಶನ ಕಳಿಸ್ಕೊಡ್ತಾರೆ. ಕೆಲವೇ ದಿನಗಳಲ್ಲಿ 4 ಸಿಖ್ ತರುಣರು ಆಯುಧಪಾಣಿಗಳಾಗಿ ಆಯುಧನ ಹಿಡ್ಕೊಂಡು ತಾವು ಬೀದರ್ಗೆ ಬರ್ತಾರೆ. ಹೈದರಾಬಾದಿನಿಂದ ಬೀದರಿಗೆ ಬಂದಿಳಿದರು. ಊರಿನ ರಾಜಕೀಯ ಮುಖಂಡರೊಬ್ಬರನ್ನು ಅಲ್ಲಿ ಊರಲ್ಲಿ ಒಬ್ಬ ಮುಖಂಡರನ್ನ ಕಾಣ್ತಾರೆ. ಭೇಟಿ ಮಾಡಿ, ನಾವೀಗ ನಾನಕ ಝರ ಮುಕ್ತಗೊಳಿಸಲು ಹೊರಟಿದ್ದೇವೆ, ಈ ನಾನಕ ಝರವನ್ನು ನಾವು ಮುಕ್ತಗೊಳಿಸ್ತೀವಿ ಅಂತ ಮುಖಂಡರ ಹತ್ರ ಹೇಳ್ತಾರೆ. ಈ ಪ್ರಸಂಗದಲ್ಲಿ ನಾವೇನಾದರೂ ಸತ್ತರೆ ನಾಂದೇಡನ ಗುರುದ್ವಾರಕ್ಕೆ ತಂತಿಯ ಮೂಲಕ ತಿಳಿಸಿ, ಅಂದರೆ ಈಗಿನ ಟೆಲಿಗ್ರಾಫ್ ಅಂತ ಏನು ಹೇಳ್ತಾರೋ ಆಗ ಅದನ್ನು ತಂತಿಯ ಮೂಲಕ ವಿಷಯ ತಿಳಿಸ್ಬಿಡಿ ನಾವು ಸತ್ತರೆ ಅಂತ ಎಂದು ತಿಳಿಸಿ ಝರಾದ ಕಡೆಗೆ ಹೊರಟರು. ಆ ಝರಾ ಎಲ್ಲಿತ್ತೋ ಅಲ್ಲಿಗೆ ಹೋಗ್ತಾರೆ. ಅವರು ತಮ್ಮೊಂದಿಗೆ ನಿಶಾಯಿತ
ನಿಶಾಯಿತ ಸಾಹೇಬ ಸಹ ತಂದಿದ್ದರು. ಅಂದರೆ ಅದೊಂದು ಗ್ರಂಥ, ಅದನ್ನು ಇದು ಧ್ವಜದ ಥರನೂ ಇರುತ್ತೆ, ಅದು ಇಟ್ಕೊಂಡಿರ್ತಾರೆ. ಜರ ಸಾಹೇಬ ಅಂತ ಇನ್ನೊಂದು ಇರುತ್ತೆ. ಮತ್ತು ನಿಶಾನ ಸಾಹೇಬ ಗುರು ಗೋವಿಂದ ಸಿಂಗರ ಕಾಲದಿಂದ ಬಂದ ಸಿಖ್ ಫೌಜಿನ ಧ್ವಜಗಳು. ಇವೆಲ್ಲ ಧ್ವಜಗಳು. ನಿಶಾಯನ ಸಾಹೇಬ ಅನ್ನೋದೆಲ್ಲ ಅವರ ಧ್ವಜ. ಅದನ್ನು ಹಿಡಿದವರು ಹಿಮ್ಮೆಟ್ಟುವಂತಿಲ್ಲ. ಅವ್ರ ಹಿಂದಕ್ಕೆ ಹೋಗೋದೇ ಇಲ್ಲ, ಅವ್ರಿಗೆ ಸೋಲು ಅನ್ನೋದೇ ಬರೋಲ್ಲ. ಅಂದು ಜರಾದ ಬಳಿ ಆಕ್ರಮಣಕಾರರ ದೊಡ್ಡ ಗುಂಪು ಇತ್ತು. ಆಕ್ರಮಣ ಮಾಡೋಕ್ಕೆ ದೊಡ್ಡ ಒಂದು ಸೈನ್ಯದ ಗುಂಪೇ ಇತ್ತು ಅಲ್ಲಿ. ಸಿಕ್ಕ ತರುಣರು ಅಲ್ಲಿ ಹೋಗುತ್ತಲೇ ಭಾರಿ ವಿರೋಧ ಎದುರಾಯಿತು. ಎಲ್ಲರೂ ಇವ್ರ ಮೇಲೆ ಜಗಳಕ್ಕೆ ಬಂದೇ ಬರ್ತಾರೆ, ಒಬ್ಬರು ಬಿಡಲ್ಲ. ಅಲ್ಲಿ ಮುಸ್ಲಿಮ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ. ಅಲ್ಲಿ ಸ್ವಲ್ಪ ಹೊಡೆದಾಟವೂ ಆಯಿತು. ಆದರೆ ಕತ್ತಿ ಹಿಡಿದು ದಿಟ್ಟವಾಗಿ ನಿಂತ ಸಿಖ್ ತರುಣರ ನಿಲುವು ಶತ್ರುಗಳನ್ನು ನಡುಗಿಸಿತು. ಎದುರಿಗಿದ್ದ ಶತ್ರುಗಳನ್ನು ನಡುಕ ಬರೋ ಹಾಗೆ ಮಾಡಿಬಿಡುತ್ತೆ ಇವರ ಕತ್ತಿ ವರಸೆಗಳು. ಕತ್ತಲಾಗುತ್ತಲೇ ಶತ್ರುಗಳು ತಮ್ಮ ಸ್ಥಾನಗಳಿಗೆ ತೆರಳಿದರು. ಜರಾದ ಪಾವನ ಸ್ಥಳದಲ್ಲಿ ನಿಶಾಯನ ಸಾಹೇಬ ನೆಟ್ಟು ಸಿಖ್ ಯುವಕರು ಅಲ್ಲಿ ಭದ್ರವಾಗಿ ತಳವೂರಿದರು. ಆ ಧ್ವಜನ ಅಲ್ಲಿ ನೆಡ್ತಾರೆ, ಆ ಯುವಕರು ಅಲ್ಲೇ ಭದ್ರವಾಗಿ ನೆಲೆ ನಿಲ್ತಾರೆ. ಪ್ರಾಣಾಪಾಯಕ್ಕೂ ಜಗ್ಗಲಿಲ್ಲ, ಪ್ರಾಣ ಹೋದರೂ ಪರವಾಗಿಲ್ಲ ಅಂತ ಅಲ್ಲಿ ದಿಟ್ಟವಾಗಿ ನಿಂತರು. ವಿರೋಧಿಗಳು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದರು. ಅಲ್ಲಿ ನ್ಯಾಯಾಲಯಕ್ಕೆ ಕೇಸ್ ಹಾಕ್ತಾರೆ. ಅಲ್ಲವೇ ನ್ಯಾಯಾಲಯದಲ್ಲಿ ಸಿಖ್ಖರಿಗೆ ಜಯವಾಯಿತು. ಸಿಖ್ ಪಂಥದವ್ರಿಗೇ ಜಯ ಆಗುತ್ತೆ. ನಂತರ ಗುರುದ್ವಾರ ನಾನಕ್ ಝರ ಸಾಹೇಬ ಪ್ರಬಂಧಕ ಸಮಿತಿ ರೂಪುಗೊಂಡಿತು. ಈ ಒಂದು ಪ್ರಬಂಧಕ ಸಮಿತಿ ಅನ್ನೋದು ರೂಪುಗೊಳ್ಳುತ್ತೆ ಮುಂದೆ. ಕ್ಷೇತ್ರದ ಆಡಳಿತ ಈ ಸಮಿತಿಯ ಕೈಯಲ್ಲಿದೆ. ಆ ಸಿಖ್ರದ್ದು ಸಂಸ್ಥೆ ಅದು. ಈಗ ಈ ಆಡಳಿತ ಎಲ್ಲ ಅವರ ಕೈಯಲ್ಲಿದೆ. ಜರಾದ ಉಗಮ ಸ್ಥಾನಕ್ಕೆ ಈಗ ಅಮೃತಶಿಲೆಯ ಆವರಣ ಬಂದಿದೆ. ಅದಕ್ಕೆ ಅಮೃತಶಿಲೆಯ ಅಲ್ಲಿ ಪಕ್ಕದಲ್ಲಿ ಕಟ್ಟಿದ್ದಾರೆ. ಪಕ್ಕದಲ್ಲೇ ಸ್ನಾನದ ಕೊಡ ನಿರ್ಮಾಣವಾಗಿದೆ. ಭವ್ಯವಾದ ಗುರುದ್ವಾರದ ಕಟ್ಟಡವೂ ಮೇಲೆದ್ದಿದೆ. ಅದು ಪಕ್ಕದಲ್ಲೇ ಗುರುದ್ವಾರನೂ ಕಟ್ಟಡ ಮೇಲೆ ಕಾಣಿಸುತ್ತೆ. ಭಾರತದ ಮೂಲೆ ಮೂಲೆಗಳಿಂದ ಯಾತ್ರಿಕರನ್ನು ಸೆಳೆಯುತ್ತಿದೆ. ಎಲ್ಲ ಸಿಖ್ ಯಾತ್ರಿಕರು ಅಲ್ಲಿಗೆ ಬಂದೇ ಬರ್ತಾರೆ. ಕಾರ್ತಿಕೆ ಹುಣ್ಣಿಮೆ ಸಮೀಪಿಸುತ್ತಿದ್ದಂತೆ ಯಾತ್ರಿಕರ ಪ್ರವಾಹ ಪ್ರಾರಂಭವಾಗುತ್ತದೆ. ಕಾರ್ತಿಕ ಹುಣ್ಣಿಮೆ ಅಂದರೆ ಅಲ್ಲಿಗೆ ಸಿಖ್ ಯಾತ್ರಿಕರು ಬಂದೇ ಬರ್ತಿರ್ತಾರೆ ದರ್ಶನಕ್ಕೆ. ರಾತ್ರಿಯ ಬೆಳದಿಂಗಳಿನಲ್ಲಿ ಝಂಡಾ ಸಾಹೇಬ ಅದ್ರ ಕೆಳಗಿನ ಮೈದಾನದಲ್ಲಿ 50,000ದವರೆಗೆ ಜನ ಸೇರುತ್ತಾರೆ. ವಾಹೆ ಗುರುಕೆ ಪತೆ ಸತ್ಯಂ ವಾಹೆ ಗುರು ಎಂಬ ಘೋಷಣೆಗಳು ಮುಗಿದು ಮುಟ್ಟುತ್ತವೆ. ಇವೆಲ್ಲ ಅವ್ರದ್ದು ವಾಕ್ಯಗಳು, ಘೋಷವಾಕ್ಯಗಳು ಅವ್ರದ್ದು. ಯುವಕರ ಶಕ್ತಿ ಯುಕ್ತಿಗಳ ಪ್ರದರ್ಶನಗಳು, ಕತ್ತಿ ಸ್ಪರ್ಧೆಗಳು, ಕುಸ್ತಿ ಸ್ಪರ್ಧೆಗಳು, ಕತ್ತಿ ದೊಣ್ಣೆ ವರಸೆಗಳು, ಬಾಣ ಬಿರುಸುಗಳು ಕಣ್ಣಿಗೆ ಹಬ್ಬ ತರುತ್ತವೆ. ಇವೆಲ್ಲ ಸ್ಪರ್ಧೆಗಳು ಅಲ್ಲಿ ನಡೀತಿರ್ತವೆ ಆ ಹಬ್ಬದಲ್ಲಿ.
ವೇದಿಕೆಯ ಮೇಲಿನಿಂದ ಧಾರ್ಮಿಕ ಪ್ರವಚನ, ಪಾಂಚ ಪಾಂಚಬಾಣಿಯ ಮಧುರವಾದ ಗಾನ, ಅಲೌಕಿಕ ವಾತಾವರಣವನ್ನು ಮೂಡಿಸುತ್ತದೆ. ಎಲ್ಲೋ ಯಾವುದೋ ಒಂದು ಲೋಕವನ್ನೇ ಸೃಷ್ಟಿ ಮಾಡಿದ ಹಾಗೆ ಇರುತ್ತೆ. ಇಂದಿನ 4 ಜನ ಸಿಖ್ ತರುಣರ ಪರಾಕ್ರಮಕ್ಕೆ ಸಂದ ಗೌರವ, ಅವರು ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಇವತ್ತು ಬೆಲೆ ಸಿಕ್ಕಿದೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ಈ ವಿಷಯದಲ್ಲಿ ನಾವು ತಿಳ್ಕೋಬೋದು. ದತ್ತಾತ್ರೇಯ ತವ ಚರಣಂ ದತ್ತಂ ನಾಥ ತವ ಚರಣಂ ತ್ರಿಭುವನಾತ್ಮಕ ತ್ರಿಗುಣಾತೀತ ತ್ರಿಭುವನ ಪಾಲಕ ತವ ಚರಣಂ.